بسم الله الرحمن الرحيم ربي اشرح لي صدري ويسر لي أمري واحلل عقدة من لساني يفقهوا قولي. ನನ್ನೆಲ್ಲ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾನು ಇವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಒಂದು ನನ್ನ ಅನುಭವದ ಮಾತುಗಳನ್ನು ಹೇಳ್ತೇನೆ. ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸಂಗತಿಗಳನ್ನು ನಾವು ಲಕ್ಷ್ಯದಲ್ಲಿ ಇಡಬೇಕು. ಮೊದಲನೇದಾಗಿ ಯಾವ ಸ್ಟಾಕನ್ನು ನಾವು ಆರಿಸ್ತಾ ಇದೀವೋ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ ಆಗಿರಬೇಕು. ಆಮೇಲೆ ಅದರ ಮೇಲೆ ಸಾಲದ ಭಾರ ಜಾಸ್ತಿ ಇರಬಾರ್ದು. ಆಮೇಲೆ ಅದನ್ನು ನಾವು ಲಿಸ್ಟ್ ಮಾಡಿಟ್ಟು ಅದ್ರ ಮೇಲೆ ಒಂದು ಕನಿಷ್ಠ ಪಕ್ಷ 2-3 ತಿಂಗಳದ ನಮ್ದು ಅಬ್ಸರ್ವೇಷನ್ ಅದ್ರ ಮೇಲೆ ಇರಬೇಕು. ಅದು ಯಾವಾಗ ಕೆಳಗಡೆ ಬರ್ತದಲ್ಲ ಅದ್ರ ಬಾಟಮ್ ಪಾಯಿಂಟ್ ಅನ್ನು ನಾವು ಕನ್ಸಿಡರ್ ಮಾಡುವಂತ ನಮ್ಮ ಅಲ್ಲಿ ಒಂದು ತಿಳುವಳಿಕೆ ಬರೋ ಮಟ್ಟ ಅದ್ರ ಮೇಲೆ ರಿಸರ್ಚ್ ಮಾಡ್ಬೇಕು. ಮಾಡಿ ಅದು ಯಾವಾಗ ಕೆಳಗೆ ಬರ್ತದಲ್ಲ ಅವಾಗ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಯಾವ ತರ ಈಗ ನಾನು ಒಂದು ಭಾಳ ದಿವಸದಿಂದ ನೋಡ್ತಾ ಇದ್ದೇನೆ, ಒಂದು ಸ್ಟಾಕ್ NMDC ಇದು ಆಲ್ಮೋಸ್ಟ್ ಈಗ 20% ಕೆಳಗಡೆ ಬಿದ್ದಿದೆ. ಇದು ಇನ್ನು ನಾಳೆನು ಮೋಸ್ಟ್ಲಿ ಉಳ್ಬೋದು, ಯಾಕಂದ್ರೆ ಮುಂಚೆ ಬಜೆಟ್ ಇದೆ. ಬಜೆಟ್ಗಿಂತ ಮುಂಚೆ ಒಂದ್ ಸ್ವಲ್ಪ ವಾಲಟಿಲಿಟಿ ಇರ್ತದೆ. ನಾಳೆ ಅಕಸ್ಮಾತ್ ಅದ್ರೊಳಗಡೆ ಒಂದು 2-3% ಅಥವಾ 4% ಕೆಳಗಡೆ ಬಂದ್ರೆ ಅದನ್ನು ನಾವು ತಗೊಂಡ್ರಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 1 ತಿಂಗಳು 2 ತಿಂಗಳು ಇನ್ವೆಸ್ಟ್ ಮಾಡಿ ಬಿಟ್ರೆ 8-10% ಅದರೊಳಗಡೆ ಇನ್ಶಾಲ್ಲ ಏನೈತಲ್ಲ ರಿಟರ್ನ್ಸ್ ಬರೋ ಸಾಧ್ಯತೆಗಳಿದೆ. ಇದು ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ನನ್ನ ಓನ್ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೇನೆ. ನಾನು ಶೇರ್ ಮಾರ್ಕೆಟಿನ ಒಬ್ಬ ಎಕ್ಸ್ಪರ್ಟ್ ಅಲ್ಲ. ನಾನು ಇದ್ದಂತ ಅನುಭವ ನಿಮ್ ಜೊತೆ ಏನಂತೇಳಿ ಹಂಚ್ಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.